ಪ್ರೇಮಿಗಳ ನಡುವಿನ ಪಿಸು ಮಾತನ್ನೇ ಕಲರ್ಫುಲ್ ಆಗಿ ತೆರೆ ಮೇಲೆ ಈ ಸಂಭಾಷಣೆ ಅಂತಿದ್ದಾರೆ ನಿರ್ದೇಶಕ ರಾಜಶೇಖರ್. ಇವರಿಗೂ ಇದು ಚೊಚ್ಚಲ ಚಿತ್ರ ಆದ್ರೂ ಸಿನಿಮಾದ ಮೇಲೆ ಸಖತ್ ಕಾನ್ಫಿಡೆನ್ಸ್ ಬಂದಿದೆ. ವಿ ಮನೋಹರ್ ಸಂಗೀತ ಪ್ರೇಮಿಗಳ ಸಂಭಾಷಣೆಯನ್ನ ಮೆಲೋಡಿಯಾಗಿ ಮುಂದುವರಿಸುತ್ತೆ. ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಮನಸ್ಸುಗಳ ಮಾತು ಮಧುರ ಚಿತ್ರದಿಂದ ಗಾಂಧಿನಗರಕ್ಕೆ ಕಾಲಿಟ್ಟ ನಟಿ ಹರಿಪ್ರಿಯಾ ಈ ಚಿತ್ರದ ನಾಯಕಿ. ಆನಂತರ ಬಂದ ಒಂದೆರಡು ಚಿತ್ರಗಳು ಒಂದೇ ವಾರ ಎತ್ತಂಗಡಿಯಾದ್ರೂ ಈ ಸಂಭಾಷಣೆಯಿಂದ ಸಿನಿ ಪಯಣ ಮುಂದುವರೆಸಿರೋ ಹರಿಪ್ರಿಯಾ ಈ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿ. ತಂಗಾಳಿಯರ ಮನೆಗೆ ಸಂಗೀತ ತೋರಣವು ಮೋಡದ ಜೋಕಾಲಿ ಶೃಂಗಾರರ ಸಂಭಾಷಣೆ ನಾನು ನೀನು ಸೇರಿ ಇನ್ನು ನಾಯಕ ಸಂದೇಶ್ಗೆ ಚೊಚ್ಚಲ ಚಿತ್ರವಿದು. ಚಾಕ್ಲೇಟ್ ಹೀರೋಗಳ ಸಾಲಿಗೆ ಸಂದೇಶ್ ನಿಲ್ತಾರೆ. ರೀಲ್ ಅಂಡ್ ರಿಯಲ್ ಲೈಫ್ 2ರಲ್ಲೂ ಇವರು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಬದುಕಲ್ಲಿ ಸ್ಟಾರ್ಟ್ ಆಗೋ ಲವ್, ಅಲ್ಲಿಂದ ಈ ಸಂಭಾಷಣೆ ಹಲವು ತಿರುವುಗಳನ್ನ ಪಡ್ಕೊಳ್ಳುತ್ತೆ. ಮರುಭೂಮಿ ಕೂಡ ಈಗ ಬಲು ಸುಂದರ, ಕಿವಿ ಮುಚ್ಚಿ ಕೂತರು ಕೂಡ ಸಿಹಿಂಚರ. ಏನು ಬಯಸಿನ ಮಾಯೆಯೋ ಮಾತು ಗಳಿಸುವ ಲಾಲಿಯೋ, ನೋಟದಲ್ಲಿ ರತಿ ಕಾಂತಿಯೋ ಎಲ್ಲ ಒಲವಿನ ಲೀಲೆಯೋ, ಯಾವ ಅಗಣಿತ ವೇಗವಿದು ಕಡಿವಾಣ ರಹಿತ ಮನೋರಥ, ಪ್ರೇಮ ಗಂಗೆಯ ತಂದು ಹೃದಯದಿ ತುಂಬು ಮನಸ್ಸು ಭಗೀರಥ. ಈ ಸಂಭಾಷಣೆಯ ನಿರ್ದೇಶಕರ ಕನಸಿನ ಕೂಸು ಈ ಸಂಭಾಷಣೆ. ಇಲ್ಲಿ ಭಾವನೆಗಳಿಗೆ ಹೆಚ್ಚು ಅವಕಾಶಗಳಿವೆ ಅಂತೆ. ಈ ಸಂಭಾಷಣೆಗೆ ಡೈಲಾಗ್ ಬರೆದವರು ಮಂಜು ಮಾಂಡವ್ಯ. ಈ ಚಿತ್ರದ ಮತ್ತೊಂದು ಹೈಲೈಟ್ ಅಂದ್ರೆ ಚಂದ್ರಶೇಖರ್ ಅವರ ಕ್ಯಾಮೆರಾ ಕರಾಮತ್ತು, ಜೊತೆಗೆ ಮನೋಹರ್ ಸಂಗೀತ ಸಾಂಗ್ ಅನ್ನ ರಿಚ್ ಆಗಿಸಿವೆ. ಏನೇ ಆದ್ರೂ ಈ ಸಂಭಾಷಣೆ ಈ ವಾರ ತೆರೆ ಕಂಡಿದೆ. ಚೊಚ್ಚಲ ಪ್ರಯತ್ನದಲ್ಲಿ ನಿರ್ದೇಶಕರು ಎಷ್ಟರ ಮಟ್ಟಿಗೆ ಯಶಸ್ಸು ಪಡಿತಾರೆ, ಈ ಸಂಭಾಷಣೆ ಹೊಸ ಭಾಷೆ ಬರೆಯುತ್ತಾ ಕಾದು ನೋಡ್ಬೇಕು. ಮುರಳೀಧರ್, TV9 ಬೆಂಗಳೂರು. ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಸಿನಿಮಾ ಪ್ರಿಯರು ಯಾಕೋ ಸೈ ಅಂತಿಲ್ಲ. ಅದರ ಬೆನ್ನಲ್ಲೇ ಯುವ ಪ್ರತಿಭೆಗಳನ್ನು ಹೊತ್ತು ಈ ಸಂಭಾಷಣೆ ಚಿತ್ರಮಂದಿರ ಪ್ರವೇಶಿಸಿದೆ. ಯುವಕರ ಹೊಸ ಕಲ್ಪನೆಗೆ ಚಿತ್ರರಸಿಕರು ಏನಂತಾರೆ? ಈ ಸಂಭಾಷಣೆ ಓಕೆನಾ? ಕೇಳೋಣ ಬನ್ನಿ. ಈ ಸಂಭಾಷಣೆ ಈ ವಾರ ತೆರೆ ಕಂಡಿದೆ. ಈ ಹೊಸ ಸಂಭಾಷಣೆಗೆ ಪ್ರೇಕ್ಷಕರಲ್ಲಿ ಏನು ಉತ್ತರ ಇದೆ, ಅವರ ಒಪಿನಿಯನ್ ಏನು? ಬನ್ನಿ ಅವರಿಂದಲೇ ಕೇಳೋಣ. ಬೆಚ್ಚನೆಯ ನೆನಪೇ ಘಮ ಘಮ, ಅದು ಮದಿರೆಯ ನಶೆಗೆ ಓ ಮಧುರ ಮಧುರವೋ. ರಿಕಾರ್ಡ್ ಸ್ಟೋರಿ ಚೆನ್ನಾಗೈತೆ. ಫಸ್ಟ್ ಕ್ಲಾಸ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. 100 ಡೇಸ್ ಗ್ಯಾರಂಟಿ ಕೊಡುತ್ತೆ. ಸೂಪರ್, ಚೆನ್ನಾಗಿದೆ. 100 ಡೇಸ್ ಶ್ಯೂರ್. ಚೆನ್ನಾಗಿದೆ ಸರ್, ಬ್ಯೂಟಿಫುಲ್ ಆಗಿ ಸಕ್ಕತ್ತಾಗೈತೆ. ಬಿಡುಗರು ಪಿಕ್ಚರ್ ಪಿಕ್ಚರ್ ಸೂಪರ್ ಆಗಿದೆ, ಸೂಪರ್ ಬ್ಯೂಟಿಫುಲ್. ಡೈರೆಕ್ಷನ್ ಓಕೆ, ಬಟ್ ಆಕ್ಷನ್ ಅಷ್ಟೇ. ಸಿಮ್ಲಾ ಟೆಕ್ನಿಕ್ ಚೆನ್ನಾಗಿದೆ, ಸಕ್ಕತ್ತಾಗಿತ್ತು ಸರ್. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸಖತ್ ಚೆನ್ನಾಗಿತ್ತು. ಶರಣ ತುಂಬಾ ಚೆನ್ನಾಗಿತ್ತು, ಹೀರೋನು ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ ನನಗಂತೂ ನೋಡೋದಕ್ಕೆ. ಫಿಲಮ್ ಚೆನ್ನಾಗಿದೆ, ಹೊಸದಾಗಿ ಮಾಡಿರ್ತಕ್ಕಂಥ ಸಂದೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ. ರಾಜಶೇಖರ್ ಅವರು ಒಳ್ಳೆ ಡೈರೆಕ್ಟರ್ ಮಾಡಿದ್ದಾರೆ. ಸಂದೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ. ತಂಗಾಳಿ ಅರಮನೆಗೆ ಸಂಗೀತ ತೋರಣವು ಬೆಳ್ಮೋಡದ ಜೋಕಾಲಿಲಿ ಶೃಂಗಾರದ ಸಂಭಾಷಣೆ ನಾನು ನೀನು ಸೇರಿ ಆಡುವ, ನಾನು ನೀನು ಸೇರಿ ಆಡುವ. ತಂಗಾಳಿಯರ ಮನೆಗೆ ಸಂಗೀತ ತೋರಣವು ಮೋಡದ ಜೋಕಾಲಿ ಶೃಂಗಾರರ ಸಂಭಾಷಣೆ ನಾನು ನೀನು ಸೇರಿ ಆಡುವ. ಮನೆಯವರೆಗೆ ಅವರಿಬ್ಬರು ಪ್ರೀತಿ ಸಿಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿದೆ ಈ ಸಿನಿಮಾ. ಕಾಮಿಡಿ ಸೂಪರ್ ಆಗೈತೆ ಸರ್. ಚೆನ್ನಾಗಿದೆ, ಡೈರೆಕ್ಷನ್ ಒಳ್ಳೆ ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ತೆಗೆದಿದ್ದಾರೆ, ಹಾಡುಗಳೆಲ್ಲ ಚೆನ್ನಾಗಿದೆ,
ಸೂಪರ್ ಡೈರೆಕ್ಷನ್ ಚೆನ್ನಾಗಿದೆ ಸರ್ ಫಿಲಿಮ್ ಚೆನ್ನಾಗಿದೆ ಸರ್ ನೋಡ್ಬೋದು. ಅದು ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಶರಣ ಅವರ ಹಾಸ್ಯ ತುಂಬ ಚೆನ್ನಾಗಿದೆ ಸರ್. ಅದೆಲ್ಲ ಕರೆಕ್ಟ್ ಆಗಿದೆ ಸರ್. ಹುಡುಗರು ಮತ್ತು ಮುತ್ಕರು ಎಲ್ಲ ನೋಡ್ಬೋದು ಸರ್. ಹಾಡುಗಳು ಮಾತ್ರ ಸೂಪರ್ ಆಗಿದೆ ಸರ್. ಆ್ಯಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಲವ್ ಸೀನ್ಸ್ ಎಲ್ಲ ಚೆನ್ನಾಗಿ ನೋಡಿ, ಸೂಪರ್ ಆಗಿದೆ. ಫಿಲಮ್ ಚೆನ್ನಾಗಿದೆ. 100 ಡೇಸ್ ಹೊಡ್ಲಿಂದ ಆರಿಸ್ತೀನಿ. ಲವ್ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. 100 ಡೇಸ್ ಗ್ಯಾರಂಟಿ. ಪಕ್ಕ 100 ಡೇಸ್. ಸಾಂಗ್ ಸೂಪರ್, ಆಕ್ಟಿಂಗ್ ಸೂಪರ್, ಹೀರೋ ಸೂಪರ್. ಸೂಪರ್ ಸರ್, ಹೀರೋ ಸೂಪರ್ ಆಗಿದೆ. ಸಂದೇಶ್ ಅವರು ತುಂಬ ಚೆನ್ನಾಗಿ ಆಕ್ಟಿವ್ ಮಾಡಿದ್ದಾರೆ. ಹಾಡುಗಳಂತೂ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಜೋಕ್ಸ್ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಹರಿಪ್ರಿಯಾ ಮತ್ತು ಸಂದೇಶ್ ಅವರು ತುಂಬ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲನೂ ಫಸ್ಟ್ ಕ್ಲಾಸ್ ಆಗಿದೆ. A to Z ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಕನ್ನಡ ಇಂಡಸ್ಟ್ರೀಸಲ್ಲಿ ಇದು ಒಳ್ಳೆ ಫಿಲಮ್ ಅಂತ ಹೇಳ್ಬೋದು. 100 ಡೇಸ್ ಪಕ್ಕ ಹೋಗುತ್ತೆ. ಸಾಂಗ್ಸ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸ್ಟೋರಿನೂ ಅಷ್ಟೇ. ಕನ್ನಡದಲ್ಲಿ ಈ ಥರ ಸ್ಟೋರಿ ಯಾವುದರಲ್ಲೂ ಇಲ್ಲ. ಬಂದಿದೆ ಸುಮಾರು, ಸಾಮಾನ್ಯವಾಗಿ ಜಾಸ್ತಿ ಬಂದಿದೆ. ಬಟ್ ಅದರಲ್ಲಿ ಇದು ತುಂಬ ಎಕ್ಸ್ಟ್ರಾಡಿ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. 100 ಡೇಸ್ ಓಡುತ್ತೆ. ಸ್ಟೋರಿನೂ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ತುಂಬ ಹೇಳೋಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಚಲು ಚಲು ಗಾಳಿಗೂಡಿ ಬಿಸಿ ಖುಷಿ ತರುವಂತೆ ತಪ್ಪುತ್ತಾ ಕೂರಲು ಅಲ್ಲಿ ನಿಲ್ಲಮಿತಿ. ಇಲ್ಲ, ರಾಜಶೇಖರ್ ಅವ್ರ ಕತೆ ಚೆನ್ನಾಗಿ ಬರ್ದವ್ರೆ. ಕಾಮಿಡಿ ಸೂಪರ್ ಹಿಟ್. ಫಸ್ಟ್ ಫಿಲ್ಮ್ ಮಾತ್ರ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ. ಹೀರೋಯಿನ್ ಅಂತೂ ಸೂಪರ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಮ್ಮದು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್ ಇದೆ. ಪಕ್ಕ ಹಾಡು ಚೆನ್ನಾಗಿದೆ ಸರ್. ಸೂಪರ್ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿತ್ತು. ಸಾಂಗ್ಸು ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಲವರ್ಸ್ ಲೈಕ್ ಮಾಡೋ ಮೂವಿ. ಸಾಂಗ್ಸು ಕಾಮಿಡಿ ಸೂಪರ್ ಸರ್. ಒಂದು ಬೆಚ್ಚನೆಯ ನೆನಪೆ ಘಮ ಘಮ, ಅದು ಮದಿರೆಯ ನಶೆಗೆ ಸಮ ಸಮ. ಹೋ ಮಧುರ ಮಧುರವೋ, ಮಧುರ ಮಧುರವೋ. ಇದು ಲವ್ ಬಗ್ಗೆ ಒಂದು ಒಳ್ಳೆ ಫಿಲಾಸಫಿ ಕೊಟ್ಟಿದ್ದಾರೆ. ಅವ್ರ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ಅಭಿನಯ ಇದೆ. ಯಂಗರ್ ಜನರೇಷನ್ಗೆ ವೆರಿ ಗುಡ್, ನೈಸ್ ಪಿಕ್ಚರ್. ಎದೆಯಾಳದಿ ಹೇಗೋ ಪರಿಚಯವಾಗುತ್ತಾ ರಾಗರತಿಯಲ್ಲಿ ಸೇರುವ ಯೋಗವಿದೆ ಈ ಜೀವಕ್ಕೆ. ಆರಂಭದಲ್ಲಿ ಈ ನವನಾಯಕನ ಚಿತ್ರಕ್ಕೆ ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇದ್ರು. ಚಿತ್ರದ ಹಾಡುಗಳು ಹಾಗೂ ಲೊಕೇಶನ್ಸ್ ಬಗ್ಗೆ ಬಹಳನೇ ಮಾತಾಡ್ತಾರೆ. ಅಲ್ಲದೆ ಚಿತ್ರದ ಕಾಮಿಡಿನೂ ಸೂಪರ್ ಅಂತಿದ್ದಾರೆ. ಏನೇ ಇದ್ರು ಮುಂದಿನ ದಿನಗಳಲ್ಲಿ ಈ ಸಂಭಾಷಣೆ ಹೊಸ ಭಾಷೆ ಬರೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ವೇಣುಗೋಪಾಲ್ ಜೊತೆ ಮುರಳೀಧರ್, TV9 ಬೆಂಗಳೂರು. ಫಿಲ್ಮಿ ಫ್ರೈಡೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. 1967 ವಿಜಯದ ಬಳಿಕ 40 ವರ್ಷಗಳ ತನಕ ಯಾವ ಪ್ರಯತ್ನ